ಒಂಬತ್ತನೇದಾಗಿ ಧನುಸ್ಸು ರಾಶಿ, ಧನುಸ್ಸು ಲಗ್ನ. ಈ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ 2024ರಂದು ವಿಶೇಷವಾಗಿರ್ತಕ್ಕಂತಹ ವರ್ಷ ಅಂತಲೇ ಹೇಳ್ಬೋದು. ಈ ರಾಶಿಯವರಿಗೆ ಬಹಳಷ್ಟು ಅನುಕೂಲಕಾರಿಯಾಗಿರೋದ್ರಿಂದ, ಎಲ್ಲ ಗ್ರಹಗಳು ಉಪಸ್ಥಿತಿ ಸ್ವಲ್ಪ ಅನುಕೂಲಕಾರಿಯಾಗಿರೋದ್ರಿಂದ ಯಥೇಚ್ಛವಾಗಿ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಸಾಗ್ತಾ ಹೋಗುತ್ತೆ. ಹಣಕಾಸು ಆರ್ಥಿಕ ಸ್ಥಿತಿಗಳು ಇನ್ನೂ ಕೂಡ ಬಿಗಿಗೊಳ್ಳುವಂಥದ್ದು ಆಗ್ತಾ ಹೋಗುತ್ತೆ. ವರ್ಷದ ಮಧ್ಯಾಂತರದವರೆಗೂ ಕೂಡ ಇವ್ರಿಗೆ ಸಾಕಷ್ಟು ರೀತಿಯಲ್ಲಿ ಸಕಾರಾತ್ಮಕವಾಗಿ ಬದಲಾವಣೆಗಳು ಕಾಣ್ತಾ ಹೋಗುತ್ತೆ. ಇನ್ನು ಯಾರೆಲ್ಲ ಕೆಲಸ ವಿಚಾರದಲ್ಲಿ ಅಥವಾ ಸಂಘಟನೆ ವಿಚಾರದಲ್ಲಿ ಅಥವಾ ರಾಜಕೀಯ ವಿಚಾರದಲ್ಲಿದ್ದೀರೋ ಅವರೆಲ್ಲರೂ ಕೂಡ ಶೌರ್ಯ, ಧೈರ್ಯ ಆಗುವಂಥದ್ದು ಯಥೇಚ್ಛವಾಗಿ ಕಾಣ್ಕೊಳ್ಳುವಂಥದ್ದು ಆಗ್ತಾ ಹೋಗುತ್ತೆ. ಈ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೊಟ್ಟೆ ಸಂಬಂಧಿತ ಕಾಯಿಲೆಗಳು ಕಾಣಿಸ್ಕೋಬೋದು, ಅಜೀರ್ಣ ವ್ಯವಸ್ಥೆ ಆಗುವಂಥದ್ದು ಆಗ್ಬೋದು. ಅದು ಬಿಟ್ಟರೆ ಇನ್ನು ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು ಇವರಿಗೆ ಬಾಧಿಸೋದಿಲ್ಲ. ಶನಿಯ ಒಂದು ಉಪಸ್ಥಿತಿಯ ಕಾರಣ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು ಆಗ್ತಾ ಹೋಗುತ್ತೆ. ಹಾಗಾಗಿ ಈ ರಾಶಿಯಲ್ಲಿ ಇರ್ತಕ್ಕಂಥವ್ರು ಏನಾದ್ರು ಸಮಸ್ಯೆಗಳಿತ್ತು ಅಂತಂದಾಗ ಸ್ವಲ್ಪ ನಕಾರಾತ್ಮಕ ಆಲೋಚನೆಗಳಿಂದ ಅಥವಾ ಯಾವುದೇ ದುಷ್ಟಶಕ್ತಿಗಳಿಂದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ಇವರು ಗುರುವಾರದಂದು ಗುರುವಿನ ಒಂದು ಅನುಗ್ರಹವನ್ನು ಪಡೆಯೋದ್ರ ಮುಖಾಂತರ, ಗುರುವಾರ ಉಪವಾಸ ಮಾಡೋದ್ರ ಮುಖಾಂತರ ಇವ್ರಿಗೆ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು.